ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧುಶ್ರೀ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೀಗ ಮಂಡ್ಯದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮಹಿಳೆ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ. ಪಾತ್ರೆ ತೊಳೆಯುತ್ತಿದ್ದಾಗಲೇ ಹೃದಯಾಘಾತ ಆಗಿದೆ ಮಹಿಳೆಗೆ. 45 ವರ್ಷದ ಶೀಲಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬಾಳೆಹೊನ್ನಗದಲ್ಲಿ ಮಹಿಳೆ ಶೀಲಾ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವುದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಾಳೆಹೊನ್ನಗ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿನಿತ್ಯ ಹೃದಯಾಘಾತದ ಸಾವಿನ ಪ್ರಕರಣಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಲೇ ಇದೆ. ಹಾಸನ, ಮಂಡ್ಯ, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಆದರೆ ಹೃದಯಾಘಾತ ಸರಣಿ ಸಾವು ರಾಜ್ಯದ ಜನತೆಗೆ ಆತಂಕವನ್ನು ಹುಟ್ಟಿಸಿದೆ. ಸರ್ಕಾರಕ್ಕೂ ಕೂಡ ಆತಂಕ ಇದೆ. ಈಗಾಗಲೇ ಒಂದಷ್ಟು ಅಧ್ಯಯನವನ್ನು ಮಾಡಿ ಕಾರಣಗಳನ್ನು ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಆಗ್ತಾ ಇದೆ. ಹೀಗೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ವರದಿಯನ್ನು ನಾವೇನು ನೋಡ್ತಾ ಇದ್ದೀವಿ. ಇದರ ನಡುವೆ ಜಯದೇವ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗಿನ ವೈದ್ಯರ ನೇತೃತ್ವದಲ್ಲಿ ಒಂದು ವರದಿ ಕೂಡ ಸಿದ್ಧ ಆಗಿದೆ. ಇದ್ರ ಬಗ್ಗೆ ನಾವು ಗಮನ ಕೊಡಬೇಕಿದೆ. ಆಮೇಲೆ ಇದೇನು ಮೊನ್ನೆ ನಿನ್ನೆ ಇಲ್ದಿದ್ದು ಇವತ್ತು ಆಗ್ತಿದೆ ಅನ್ನುವಂಥದ್ದಲ್ಲ. ಹಿಂದೆಯಿಂದನೂ ಕೂಡ ಭಾರತದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದೆ. ಯಾಕಂದ್ರೆ ನಾವು ಜೆನೆಟಿಕಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಪ್ರಕರಣಗಳು ನಮ್ಮ ಈ ಸೌತ್ ಏಷ್ಯಾಕ್ಕೆ ಸಂಬಂಧಪಟ್ಟಂಗೆ ಅದನ್ನು ವೈದ್ಯರು ಕೂಡ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಇದೆಯೇ ಸ್ವಲ್ಪ ಅನ್ನುವಂಥದ್ದು ಕಳವಳಕಾರಿ. ಅದು ಎಷ್ಟು ರೇಷಿಯೋ ಹೆಚ್ಚಾಗ್ತಾ ಇದೆ ಏನು ಎತ್ತ ಅನ್ನುವಂಥದ್ದು ವೈಜ್ಞಾನಿಕವಾದಂಥ ವರದಿಯನ್ನು ನಾವು ಗಮನಿಸಬೇಕಿದೆ. ಈಗ ನೋಡಿ, ವರದಿಯನ್ನ ಈಗ ಜಯದೇವ ಆಸ್ಪತ್ರೆಯ ವೈದ್ಯರು ಒಂದು ವರ್ಚುವಲ್ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೃದಯಾಘಾತಕ್ಕೆ ಸಂಬಂಧಪಟ್ಟಾಗಿನ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಸಭೆ ನಡೀತಾ ಇದೆ. ಈಗ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಈಗ ಒಂದು ಸಭೆ ನಡೀತಾ ಇದೆ. ವರ್ಚುವಲ್ ಮುಖೇನವಾಗಿ ನಡೀತಾ ಇರುವಂಥದ್ದು ಸಭೆ ಇದು. ಬಹುಶಃ ಈ ಸಭೆಯ ಮುಖೇನವಾಗಿ ನಾವು ಅವ್ರಿಗೇನು ಗಮನಕ್ಕೆ ಬಂದಿದೆ, ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ ಇದರಲ್ಲಿ ಮೃತಪಟ್ಟಂಥವ್ರು ಯಾರು ಏನು ಎತ್ತ ಅನ್ನುವಂಥದ್ದು ಭಾಳ ಕ್ಲಿಯರ್ ಇದೆ. ಅವರ ಕೇಸ್ ಸ್ಟಡಿಗಳನ್ನು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಯಾರಾದರೂ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಸಿನ್ ಸಮಸ್ಯೆನೋ ಅಥವಾ ಅವರ ಲೈಫ್ ಸ್ಟೈಲ್ ಸಮಸ್ಯೆನೋ ಅವ್ರು ಸೇವಿಸ್ತಾ ಇದ್ದಂಥ ಫುಡ್ಡಿನ ಸಮಸ್ಯೆನೋ ಈ ಥರದ್ದು ಏನಾದರೂ ಅರ್ಥಕೊಳ್ಳೋಕೆ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಬಟ್ ಭಾಳ ಕಷ್ಟ. ಯಾಕಂತಂದರೆ ಹೌದಪ್ಪ, ಕೆಲವರು ಕುಡಿತಾರೆ, ತಿಂತಾರೆ, ಆ ಕಾರಣಕ್ಕಾಗಿ ಸಾವನ್ನು ಭಾಳ ಮಹಿಳೆಯರು ಕೂಡ ಯುವತಿಯರು ಯಾರು ಬಾಣಂತಿಯರೆಲ್ಲ ಸಾವನ್ನಪ್ಪಿದ್ದಾರೆ. ಅದಕ್ಕೇನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿಯೇ ಜಯದೇವ ಆಸ್ಪತ್ರೆಯ ವೈದ್ಯರ ಈ ತಾಂತ್ರಿಕ ಸಮಿತಿಯ ಸಭೆ ಏನಿದೆ ಅದು ಸ್ವಲ್ಪ ಮುಖ್ಯ ಅಂತ ಅನಿಸ್ತಾ ಇದೆ.